ನೀವು ಮೀಡಿಯಾವ್ರು ಏನ್ ಮಾಡಿದ್ರು, ಬನ್ನಿ ಒಂದು ಫೋಟೋ ಹಿಡಿದೆ ಅಂದ್ಬಿಟ್ಟು ಕರೆದ್ಬಿಟ್ರು ನಮ್ಮಿಬ್ರು. ನಾವಿಬ್ರು ನಿಂತ್ಕೊಂಡು ಹಿಂಗ್ ಫೋಟೋ ಕೈ ಹಿಡಿದ್ಬಿಟ್ಟು ಅದನ್ನ ಮಾಡಿ ಕಂಪ್ಲೇಂಟ್ ಫೈಲ್ ಆಗಿ ನ್ಯಾಷನಲ್ ಟಿವಿಲೆಲ್ಲ ನಿಮ್ದು ಬಂದ್ಬಿಡ್ತು, ನೀವು ಪೋಸ್ಟ್ ಮಾಡಿ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಈಗ ವೋಟ್ ಚೋರಿ ವಿರುದ್ಧ ದೊಡ್ಡ ಆಂದೋಲನವನ್ನು ನಡೆಸ್ತಾ ಇದೆ, ದೇಶಾದ್ಯಂತ ನಡೆಸ್ತಾ ಇದೆ. ಈ ವೇದಿಕೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಕೈಯನ್ನು ಜೋಡೆತ್ತಿನ ರೀತಿ DK ಶಿವಕುಮಾರ್ ಎತ್ತಿದ್ರು. ಇದು ಯಾಕೆ? ಹಾಗೆ ತಮ್ಮ ಪತ್ನಿಯ ಜೊತೆಗೆ ಚುನಾವಣೆ ಸಂದರ್ಭದಲ್ಲಿ ಅಂದರೆ ಮತದಾನ ಮಾಡುವಾಗ ಆದಂಥ ಒಂದು ಅನುಭವವನ್ನು, ನನ್ನ ವೋಟನ್ನೇ ಹೇಗೆ ಕ್ಯಾನ್ಸಲ್ ಮಾಡಿದ್ರು ಅನ್ನುವಂಥ ಒಂದು ಅನುಭವವನ್ನು DK ಶಿವಕುಮಾರ್ ಹೇಳಿಕೊಂಡ್ರು. ಚುನಾವಣಾ ಆಯೋಗ ಎಷ್ಟು ಪಾರದರ್ಶಕವಾಗಿರಬೇಕು ಅನ್ನೋದನ್ನು ಹೇಳೋದಕ್ಕೆ ಇಲ್ಲಿ ಕಾಂಗ್ರೆಸ್ ಇದರ ಹಿನ್ನೆಲೆಯಲ್ಲಿ ನೋಡೋದಾದರೆ, ಇತ್ತೀಚೆಗೆ ರಾಹುಲ್ ಗಾಂಧಿ ಹರಿಯಾಣದ ಮತಪಟ್ಟಿ ಪರಿಷ್ಕರಣೆ ಅಥವಾ ಮತದಾರರ ಪಟ್ಟಿಯಲ್ಲಾಗಿರುವಂಥ ಅಕ್ರಮಗಳನ್ನು ತೆರೆದಿಟ್ಟರು, ಅದಕ್ಕೆ ದಾಖಲೆಗಳನ್ನು ಕೊಟ್ಟರು. ಅದು ಇನ್ನೂ ಪರಿಶೀಲನೆ ಆಗಬೇಕು ಅಕ್ರಮನ ಅಂತ ಪ್ರೂವ್ ಆಗೋದಕ್ಕೆ. ಇದರ ಜೊತೆಗೆ ಕರ್ನಾಟಕ ಇರ್ಬೋದು, ಬಿಹಾರ ಇರ್ಬೋದು, ಇಲ್ಲೆಲ್ಲ ವೋಟ್ ಚೋರಿ ಆಗ್ತಾ ಇದೆ ಅನ್ನುವಂಥ ಒಂದು ವಿಚಾರವನ್ನು ರಾಹುಲ್ ಗಾಂಧಿ ದನಿ ಎತ್ತಾ ಇದ್ದಾರೆ. ಇದಕ್ಕೆ ಕರ್ನಾಟಕದಿಂದ ಕಾಂಗ್ರೆಸ್ 1,12,40,000 ಜನರ ಸಹಿಯನ್ನು ಸಂಗ್ರಹಿಸಿ ಒತ್ತಾಯ ಮಾಡ್ತಾ ಇದೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ. ಇದು ಪರಿಷ್ಕರಣೆಯ ವಿಚಾರದಲ್ಲಿ ತನಿಖೆ ಆಗಬೇಕು, ಅನ್ಯಾಯ ಆಗಿದೆ ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದೆ. ಈ 1,12,40,000 ಸಹಿ ಸಂಗ್ರಹಣೆ ಆದಂಥ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದಾಗ ಪಕ್ಕದಲ್ಲೇ ಸತೀಶ್ ಜಾರಕಿಹೊಳಿ ಅವ್ರನ್ನ ಕೂರಿಸ್ಕೊಂಡು DK ಶಿವಕುಮಾರ್ ತಮ್ಮ ಚುನಾವಣಾ ಮತದಾನದ ಅನುಭವ, ಯಾಕೆ ಈ ರೀತಿ ಅಕ್ರಮ ಆಗ್ತಾ ಇದೆ ಅನ್ನೋದನ್ನು ಹೇಳಿದರು. ಆ ವೇಳೆಯಲ್ಲಿ ಯಾಕೆ ಸತೀಶ್ ಜಾರಕಿಹೊಳಿ ಅವರ ಕೈಯನ್ನು ಹಿಡಿದು ಎತ್ತಿದ್ರು, ಹಾಗೆಯೇ ಏನು ನಡೀತಾ ಇದೆ ಇದೆಲ್ಲವನ್ನು ಕೂಡ ನೀವಿಲ್ಲಿ ನೋಡ್ಬೋದು. ನಿಮ್ಮ ಮೀಡಿಯಾವ್ರು ಏನ್ ಮಾಡೋದು, ನನಗೆ ವೋಟ್ ನಾನು ಒಂದ್ ಕಡೆ ಹಾಕಿದ್ದೀನಿ, ನನ್ನ ಹೆಂಡತಿ ಒಂದು ಬೂತ್ ಅಲ್ಲಿ ಹಾಕಿದ್ರು, ನಾನೊಂದು ಬೂತ್ ಅಲ್ಲಿ ಹಾಕ್ದೆ. ಒಂದ್ ನಿಮಿಷ ನಾನೊಂದು ಬೂತ್ ಅಲ್ಲಿ ಹಾಕ್ದೆ, ನನ್ನ ಹೆಂಡತಿ ಇನ್ನೊಂದು ಪಕ್ಕದ ಇದ್ರಲ್ಲಿ ಎತ್ಕೊಂಡು ವೋಟ್ ಹಾಕ್ತಿದ್ರು. ನೀವು ಮೀಡಿಯಾವ್ರು ಏನ್ ಮಾಡಿದ್ರು, ಬನ್ನಿ ಒಂದು ಫೋಟೋ ಹಿಡಿದೆ ಅಂದ್ಬಿಟ್ಟು ಕರೆದ್ಬಿಟ್ರು ನಮ್ಮಿಬ್ರು. ನಾವಿಬ್ರು ನಿಂತ್ಕೊಂಡು ಹಿಂಗ್ ಫೋಟೋ ಕೈ ಹಿಡಿದ್ಬಿಟ್ಟು ಅದನ್ನ ಮಾಡಿ ಕಂಪ್ಲೇಂಟ್ ಫೈಲ್ ಆಗಿ ನ್ಯಾಷನಲ್ ಟಿವಿಲೆಲ್ಲ ನಿಮ್ದು ಬಂದ್ಬಿಡ್ತು, ನೀವು ಪೋಸ್ಟ್ ಮಾಡಿದ್ರಿ. ಕೊನೆಗೆ ನನ್ನ ವೋಟ್ನೇ ತೆಗೆದಾಕ್ಬಿಟ್ರು. ಗೊತ್ತಾ ನಿಮ್ಗೆ, my vote was been deleted from the voter list. 80,000 vote ಗೆದ್ದೆ ಆಗ ಆ ಎಲೆಕ್ಷನ್. ದಟ್ ಇಸ್ ಡಿಫರೆಂಟ್ ಕ್ವಶನ್. ದಿಸ್ ಇಸ್ ದಿ ಪ್ರಾಬ್ಲಮ್. ನಿಮ್ಮಂತವರಿಂದ ಬೇಕಾದ ಸಮಸ್ಯೆ ಬಂದ ಏನು ಒಂದು ವೋಟ್ ಹಂಗೆ ಕೊಡ್ಲೇ ಬಿಡಿ. ಅವ್ನ ಏನ್ ವೋಟ್ ಹಾಕೋನೆ ಚೀಟಿ ಕೊಡಕ್ ಏನಿದೆ, ನಾವು ಕೇಳ್ತಾ ಇದೀವಿ. ನಾವು ವೋಟ್ ಹಾಕೋದ್ ತೋರ್ಸೋದ್ ಬೇಡ, ಅವನ ಹಕ್ಕಿಗೆ ಯಾರು ಹೋದ್ರು, ಎಷ್ಟು ಹೋದ್ರು, ಏನು ಹೋದ್ರು ಅಂತ. ಇದರಲ್ಲಿ ಮಹಾರಾಷ್ಟ್ರಲ್ಲಿ ವಿತಿನ್ 1 hour ಎಷ್ಟು ಲಕ್ಷ ವೋಟಿಂಗ್ ನಡೆದಿದೆ. ವೋಟ್ ಯಾರು ಹಾಕೋದ್ರು ಅನ್ನೋದು ಬೇಕಲ್ಲ ದಾಖಲೆ. ಈಸ್ ಇಟ್ ಪಾಸಿಬಲ್ ಅಷ್ಟು ಲಕ್ಷ ವೋಟು ಮಹಾರಾಷ್ಟ್ರಲ್ಲಿ ಆ ಟೈಮಲ್ಲಿ ಹಾಕಕ್ಕೆ? ದಿಸ್ ಇಸ್ ದಿ ಕ್ವಶನ್ ಬಿಫೋರ್ ದಿಸ್ ಕಂಟ್ರಿ. ಸರ್, ಈಗ ರಾಹುಲ್ ಗಾಂಧಿ ಅವರು ಫ್ರೀಡಂ ಪಾರ್ಕ್ ನಲ್ಲಿ ಭಾಷಣ ಮಾಡುವಾಗ ಮಹದೇವಪುರ ಪ್ರಸ್ತಾಪ ಮಾಡಿದ್ರು. ನಮ್ಮ ಸರ್ಕಾರದ ಮೂಲಕ ಮಹದೇವಪುರದಲ್ಲಿ ಆಗಿರೋದನ್ನ ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ರು. ನೀವು ಇದನ್ನ ತನಿಖೆ ಮಾಡಬೇಕು ಅನ್ನೋಂತ ಮನಸ್ಥಿತಿಯಲ್ಲಿ ಇದ್ದೀರಾ ಅಥವಾ ಬರೀ ಅದ ಆರೋಪಕ್ಕೆ ಅಷ್ಟೇ ಸೀಮಿತ? ಈ ತನಿಖೆ ಮಾಡಿರೋದಕ್ಕೇನೆ ನಮ್ಮ ಕಾರ್ಯಕರ್ತರ ಸರ್ಕಾರ ಏನ್ ಮಾಡಬೇಕಾಗಿಲ್ಲ. ದೇರ್ ಇಸ್ ಎ ಪೊಲಿಟಿಕಲ್ ಪಾರ್ಟಿ. ದಿ ಆಫೀಸರ್ಸ್ ಆನ್ ದಿ ಎಲೆಕ್ಷನ್ ಇಶ್ಯೂ, ಎಲೆಕ್ಟ್ರಲ್ ರೋಲ್ ಈಸ್ ಬೀನ್ ಕಂಟ್ರೋಲ್ ಬೈ ದಿ ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ. ದೋ ನಮ್ಮ ಸರ್ಕಾರದ ಆಫೀಸರ್ಸ್ ಇರೋದು ಅಲ್ಟಿಮೇಟ್ಲಿ ದಿ ರೈಟ್ಸ್ ಬಿಲಾಂಗ್ಸ್ ಟು ದೆಮ್. ಅದಕ್ಕೆ ನಾವೇ ಪೊಲಿಟಿಕಲ್ ಪಾರ್ಟಿಯಾಗಿ ನಾವೇ ತನಿಖೆ ಮಾಡಿ, ನಾವೇ ಇದನ್ನು ಪ್ರೆಸೆಂಟ್ ಮಾಡಿ, ನಾವೇ ಜಾಗೃತಿ ಮಾಡಿ, ಮನೆಗೆ ಹೋಗಿ, ನಿಮ್ಮ ಮಾಧ್ಯಮದವರು ಹೋಗಿ, ಮಾಧ್ಯಮದವರು ಇದನ್ನು ಕಂಡಿಡಿದು, ನೀವು ಆಗ ಇದನ್ನ ಕೆಲವರು ಮಾಧ್ಯಮದವರು ಇದು ನಿಜಾಂಶ ಅಂತ ಹೊರಗಡೆ ತಂದಿದ್ದೀರಿ. ಸೊ ನಮ್ದು ಆಸ್ ಎ ಪೊಲಿಟಿಕಲ್ ಪಾರ್ಟಿ ವಿ ಆಲ್ಸೋ ಹ್ಯಾವ್ ಎವ್ರಿ ರೈಟ್ ಟು ಡೂ ಅವರ್ ಓನ್ ಇನ್ವೆಸ್ಟಿಗೇಷನ್ ಅಂಡ್ ಸಬ್ಮಿಟ್ ಟು ದಿ ಎಲೆಕ್ಷನ್ ಕಮಿಷನ್. ದಟ್ ಇಸ್ ವಾಟ್ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಹ್ಯಾಸ್ ಡನ್ ಇನ್ ಕರ್ನಾಟಕ.